ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಅವರ ನಿವಾಸದಲ್ಲಿ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದಾರೆ. ದೇವೇಗೌಡರ ಧರ್ಮಪತ್ನಿ ವಿಧಿವಶರಾಗಿರುವ ಹಿನ್ನೆಲೆ ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅಂತಿಮ ದರ್ಶನ ಮುಕ್ತಾಯ ಆಗುತ್ತೆ. ಅವರ ನಿವಾಸದಲ್ಲಿ ಪದ್ಮನಾಭನಗರ ನಿವಾಸದಲ್ಲಿ ಕುಟುಂಬಸ್ಥರಿಂದ ಅಂತಿಮ ಪೂಜೆ ಸಲ್ಲಿಕೆ ಆಗುತ್ತೆ. ಪೂಜೆ ಬಳಿಕ ಶುರುವಾಗಲಿದೆಯಂತೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆ ಮೂಲಕ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ಚೆನ್ನಮ್ಮ ಪಾರ್ಥಿವ ಶರೀರ ಮೆರವಣಿಗೆಯ ವಾಹನ ಕೂಡ ಸಿದ್ಧವಾಗಿದೆ. ಹೂಗಳಿಂದ ಅಲಂಕೃತಗೊಂಡಿರುವ ವಾಹನದಲ್ಲಿ ಅಂತಿಮ ಯಾನ ನೆಲಮಂಗಲ, ಕುಣಿಗಲ್, ಬೆಳ್ಳೂರು ಕ್ರಾಸ್, ಚನ್ನರಾಯಪಟ್ಟಣ, ಹಾಸನದ ಡೈರಿ ಸರ್ಕಲ್, ಎನ್ಆರ್ ಸರ್ಕಲ್, ಮೊಸಳೆ, ಹೊಸಹಳ್ಳಿ ಮಾರ್ಗವಾಗಿ ತೆರಳಲಿದೆಯಂತೆ ಪಾರ್ಥಿವ ಶರೀರ. ರಾತ್ರಿ ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 9:30 ತನಕ ಸಾರ್ವಜನಿಕರ ದರ್ಶನಕ್ಕೆ ರೇವಣ್ಣ ಅವರ ನಿವಾಸದಲ್ಲೇ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಾದ ಬಳಿಕ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ಪ್ರಾರಂಭ ಆಗುತ್ತೆ. ಸಂಜೆ 4:15 ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ಅಂತ ಕುಟುಂಬಸ್ಥರು ಕೊಡ್ತಾ ಇರುವಂತಹ ಮಾಹಿತಿ. ಅದು ಕೂಡ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಕೊನೆಯ ಹಂತದ ಪೂಜಾ ವಿಧಿವಿಧಾನಗಳು ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ಆಗ್ತಾ ಇರೋದು. ಸೊ ಕೆಲವೇ ಕ್ಷಣಗಳಲ್ಲಿ ನೋಡಿ ಇದೇ ವಾಹನ, ಹೂಗಳಿಂದ ಅಲಂಕೃತಗೊಂಡಿರುವ ಈ ವಾಹನದಲ್ಲೇ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಿದ್ಧವಾಗಿ ನಿಂತ್ಕೊಂಡಿರೋದು ವಾಹನ. ಅವರ ಹುಟ್ಟೂರು ಹಾಸನದ ಹೊಳೆನರಸೀಪುರ, ಅಲ್ಲಿಗೆ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯೋದಕ್ಕೆ ಈ ವಾಹನವನ್ನ ಸಿದ್ಧ ಮಾಡಲಾಗಿದೆ. ಹುಟ್ಟೂರು ಹಾಕಿರೋದ್ರಿಂದ ಸಾಕಷ್ಟು ಜನ ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕು ಅಂತ ನಿಂತಿರ್ತಾರೆ. ಹಾಗಾಗಿ ದಾರಿಯುದ್ದಕ್ಕೂ ಕೂಡ ಅಂತಿಮ ದರ್ಶನ ಸಿಗ್ಲಿ ಸಾರ್ವಜನಿಕರಿಗೆ ಅನ್ನೋ ಕಾರಣಕ್ಕೆ ಈ ವಾಹನದ ಮೂಲಕ ಅಂತಿಮ ಯಾತ್ರೆಗೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಕುಟುಂಬಸ್ಥರು. ಪದ್ಮನಾಭನಗರದಲ್ಲಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ ಸಾರ್ವಜನಿಕರು. ದೃಶ್ಯ ನೋಡ್ತಾ ಇದ್ದೀರಿ. ಗಣ್ಯರು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನ ಪಡೆದುಕೊಳ್ತಾ ಇರುವಂತಹ ದೃಶ್ಯ. ಸೊ ಕೆಲವೇ ಕ್ಷಣಗಳಲ್ಲಿ ಒಂದ್ ಕಡೆ ವಾಹನ ಸಿದ್ಧವಾಗಿ ನಿಂತಿರುವ ದೃಶ್ಯ. ಅದು ಅಂತಿಮ ಯಾತ್ರೆಗೆ ಸಂಬಂಧಪಟ್ಟಂತೆ ಸಿದ್ಧವಾಗಿರೋದು. ಹೂಗಳಿಂದ ಅಲಂಕೃತಗೊಂಡಿರುವಂತಹ ವಾಹನದಲ್ಲಿ ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಇಟ್ಟು ಅಂತಿಮ ಯಾತ್ರೆಯನ್ನ ಪ್ರಾರಂಭ ಮಾಡಲಾಗುತ್ತೆ. ಹಾಸನದ ಹೊಳೆನರಸೀಪುರದ ಕಡೆಗೆ ಇವತ್ತು ಪಾರ್ಥಿವ ಶರೀರವನ್ನ ಕೊಂಡೊಯ್ಯೋದಕ್ಕೆ ಸಿದ್ಧತೆಗಳಾಗಿದೆ. ಸೊ ಅಲ್ಲೂ ಕೂಡ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳಾಗ್ತಾ ಇದೆ. ದಾರಿಯುದ್ದಕ್ಕೂ ಕೂಡ ಕಾರಣ ಹುಟ್ಟೂರಾಗಿರೋದ್ರಿಂದ
ಒಡನಾಟ ಅತಿ ಹೆಚ್ಚಾಗೇ ಇದೆ. ಮತ್ತು ದೇವೇಗೌಡರ ಕುಟುಂಬಕ್ಕೂ ಹಾಸನಕ್ಕೂ ಇನ್ನಿಲ್ಲದ ನಂಟು. ಹಾಗಾಗಿ ಸಾಕಷ್ಟು ಜನ ಅಭಿಮಾನಿಗಳು, ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಅಂತಿಮ ದರ್ಶನ ಪಡೆದುಕೊಳ್ತಾರೆ. ಹಾಗಾಗಿ ದಾರಿಯುದ್ದಕ್ಕೂ ಕೂಡ ಅಲ್ಲಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಜನಸಾಮಾನ್ಯರಿಗೋಸ್ಕರ. ಮತ್ತೊಂದು ಕಡೆ ಎಲ್ಲ ಗಣ್ಯರು ಕೂಡ ಅಂತಿಮ ದರ್ಶನ ಪಡೆದುಕೊಂಡ ಬಳಿಕ ಚೆನ್ನಮ್ಮ ಅವರ ಒಡನಾಟವನ್ನು ನೆನಪು ಮಾಡ್ಕೊಳ್ತಾ ಇದ್ರು. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಿದ್ದು ಮನೆಗೆ ಬಂದವರಿಗೆ ಅವರು ಕೊಡ್ತಾ ಇದ್ದಂಥ ಸತ್ಕಾರ ಮತ್ತು ಊಟದ ವ್ಯವಸ್ಥೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಂದಾಗ ಕೂಡ ಆ ತಾಯಿಯ ಪ್ರೀತಿ ಅವರಿಗೆ ಸಿಗ್ತಾ ಇತ್ತು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಇದು ತಾಯಿ ಹೃದಯ. ಹಾಗಾಗಿ ಇಡೀ ಕುಟುಂಬದ ನಿರ್ವಹಣೆಯ ಜೊತೆಗೆ ಒಂದು ಪ್ರಾದೇಶಿಕ ಪಕ್ಷದ ಜವಾಬ್ದಾರಿ ಮತ್ತು ಕಟ್ಟು ಬೆಳೆಸೋದ್ರಲ್ಲಿ ದೇವೇಗೌಡರ ಪಾತ್ರ ಎಷ್ಟಿತ್ತೋ ಅಷ್ಟೇ ಪಾತ್ರ ಕೂಡ ಚೆನ್ನಮ್ಮ ಅವ್ರದ್ದು ಇತ್ತು ಅನ್ನುವಂಥ ವಿಚಾರವನ್ನು ಬಹುತೇಕರು ನೆನಪು ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಜನಸಾಮಾನ್ಯರಿಗೆ ಬಹಳ ಬಹಳ ಹತ್ತಿರರಾದವರು ಚೆನ್ನಮ್ಮ ಅವರು ಅಂತ.